ಹಯಗ್ರೀವ ಜಯಂತಿ ಜ್ಞಾನವನ್ನು ನೀಡುವುದಕ್ಕೆ ಉತ್ತಮವಾದ ವಾಗೀಂದ್ರಿಯದ ಶಕ್ತಿಯನ್ನು ಪ್ರಚೋದನೆ ಮಾಡಿ ಉತ್ತಮವಾದ ವೇದ ಶಾಸ್ತ್ರಗಳ ವಚನಗಳು ನಮ್ಮ ವಾಗೀಂದ್ರಿಯದಿಂದ ಬರುವಂತೆ ಪ್ರೇರಣೆ ಮಾಡುವ ದೇವ ಹಯಗ್ರೀವ. ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ಪ್ರತಿಯೊಬ್ಬ ಸಾಧಕರು ವಿಶೇಷವಾಗಿ ಮಾಡಲೇಬೇಕು. ಎಲ್ಲರಿಗೂ ಜ್ಞಾನ ಬೇಕು, ವಿದ್ಯೆ ಬೇಕು, ಉತ್ತಮವಾದ ಮಾತುಗಳು ಬರಬೇಕು. ವಿದ್ಯೆ ಇದ್ದರೂ ಚೆನ್ನಾಗಿ ಮಾತನಾಡುವುದಕ್ಕೆ ಬರೋದಿಲ್ಲ, ಚೆನ್ನಾಗಿ ಮಾತನಾಡಿದರೂ ಒಳಗೆ ವಿದ್ಯೆ ಇರೋದಿಲ್ಲ, ಆಡಂಬರ ಮಾತ್ರ ಇರುತ್ತೆ. ಅದೆರಡೂ ಆಗದಂತೆ ತಲೆಗೆ ಜ್ಞಾನ, ವಾಕ್ ಇಂದ್ರಿಯಕ್ಕೆ ಉತ್ತಮವಾದ ವಚನಗಳು ಎರಡನ್ನೂ ನೀಡಿ ನಮ್ಮನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡುವುದಕ್ಕೆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಸ್ಮರಣೆಯನ್ನು ನಾವು ನೀವೆಲ್ಲ ಚೆನ್ನಾಗಿ ನಿತ್ಯದಲ್ಲಿ ಮಾಡಬೇಕು. ಇವತ್ತು ಹಯಗ್ರೀವ ಜಯಂತಿ, ವಿಶೇಷವಾಗಿ ಆ ಹಯಗ್ರೀವ ರೂಪಿಯಾದ ಪರಮಾತ್ಮನ ಧ್ಯಾನವನ್ನು ನಾವು ಮಾಡೋಣ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವರ್ಣನೆ ಮಾಡುತ್ತಾರೆ. ವಂದೇ ತ್ವರಂಗವದನಂ ಶಶಿಬಿಂಬ ಸಂಸ್ಥಂ ಚಂದ್ರಾವದಾತಮೃತಾತ್ಮಕರೈ ಸಮಂತಾದಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಖಾಕ್ಷ ಪುಸ್ತಕ ಸುಬೋಧಯುತಾಬ್ಜಬಾಹುಂ. ಚಂದ್ರಮಂಡಲದಲ್ಲಿ ಹಯಗ್ರೀವ ರೂಪಿಯಾದ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನಂತೆ. ತನ್ನ ಅಮೃತಮಯವಾದ ಕಿರಣಗಳಿಂದ ಜಗತ್ತನ್ನೇ ವ್ಯಾಪಿಸಿದವ, ಜಗತ್ತಿನ ಹೊರಗೂ ತನ್ನ ಕಿರಣಗಳಿಂದ ವ್ಯಾಪಿಸಿದಂತಹ ಜ್ಞಾನಮಯವಾದ ತೇಜೋಮೂರ್ತಿ ಹಯಗ್ರೀವ. ತನ್ನ ಮೂಗು ಹಾಗೂ ಮುಖ ಎರಡರಿಂದಲೂ ವಿದ್ಯೆಗಳನ್ನು ಉಚ್ಚಾರಣೆ ಮಾಡುವಂತಹ ಭಗವಂತ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ. ಪೌರುಷೇಯವಾದ ಅಪೌರುಷೇಯವಾದ ಎಲ್ಲ ತರಹದ ವಿದ್ಯೆಗಳನ್ನು ನಿರಂತರವಾಗಿ ಉಪದೇಶ ಮಾಡ್ತಾನೆ ಬ್ರಹ್ಮಾದಿ ದೇವತೆಗಳಿಗೆ. ಅಂತಹ ಪರಮಾತ್ಮನಿಗೆ ಯಾವಾಗಲೂ ಅಮೃತ ಕಲಶಗಳಿಂದ ಲಕ್ಷ್ಮೀದೇವಿ ಅಭಿಷೇಕ ಮಾಡ್ತಾ ಇರ್ತಾಳಂತೆ. ಒಂದು ಕೊಡ, ದೊಡ್ಡ ಕೊಡದ ತುಂಬ ನೀರು ಹಾಕಿ ತಲೆಯ ಮೇಲೆ ಸುರಿಯುವುದಕ್ಕೆ ಹೇಳಿ, ಸುರಿಯುವಾಗ ಉಚ್ಚಾರಣೆ ಮಾಡಿ ಗೊತ್ತಾಗತ್ತೆ ಹೇಗೆ ಉಚ್ಚಾರಣೆ ಮಾಡಲಿಕ್ಕೆ ಬರುತ್ತೆ ಅಂತ. ಉಚ್ಚಾರಣೆ ಮಾಡಲಿಕ್ಕೆ ಬರುವುದಿಲ್ಲ, ಮಾಡಿದರೂ ವಚನ ಸ್ಪಷ್ಟವಾಗಿರೋದಿಲ್ಲ. ಹೇಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಗಂಡವಾಟ, ಪೂರ್ವವಾಟ ಇವರೆಲ್ಲ ಗಟ್ಟಿಯಾಗಿ ಅವರ ಕಂಠವನ್ನು ಬಿಗಿದರೂ ತಮ್ಮ ಧ್ವನಿಯನ್ನು ಕುಗ್ಗಿಸಿದೆ ಇನ್ನಷ್ಟು ಹಿಗ್ಗಿಸಿ ಚೆನ್ನಾಗಿ ವೇದಗಳ ಉಚ್ಚಾರಣೆಯನ್ನು ಮಾಡಿದರೋ, ಆ ರೀತಿ ಭಕ್ತಿಯಿಂದ ಅಲ್ಲಿ ಪರೀಕ್ಷೆಗೆ, ಆದರೆ ಇಲ್ಲಿ ಭಕ್ತಿಯಿಂದ ಮಹಾಲಕ್ಷ್ಮಿ ಅಮೃತ ಕಲಶದಿಂದ ನಿರಂತರ ಅಭಿಷೇಕ ಮಾಡುತ್ತಾ ಇದ್ದರೂ ಉಚ್ಚಾರಣೆಯಲ್ಲಿ ಚೂರೂ ವ್ಯತ್ಯಾಸವಾಗದಂತೆ ಅಖಂಡವಾಗಿ ವೇದಗಳ ಶಾಸ್ತ್ರಗಳ ಉಚ್ಚಾರಣೆಯನ್ನು ಮಾಡುವಂತಹ, ನಮಗೆಲ್ಲ ಜ್ಞಾನ ಬರಲಿ ಅಂತ ಅನುಗ್ರಹಿಸುವಂತಹ ಸ್ವಾಮಿ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಇದೇ ಹಯಗ್ರೀವ ರೂಪಿಯಾದ ಭಗವಂತ ಮಧು, ಕೈಟಭ ಇವರಿಬ್ಬರನ್ನು ಸಂಹಾರ ಮಾಡಿ ತನ್ನ ಕಿವಿಯಿಂದ, ಕಿವಿಯೊಳಗಿನ ಸ್ವೇದ ಬಿಂದು, ದೇವರಿಗೆ ಶ್ರಮವೇ ಇಲ್ಲ, ಭಗವಂತನಿಗೆ ಬೆವರು, ಶ್ರಮದಿಂದ ಬರುವಂತಹ ಆಯಾಸದಿಂದ ಬರುವ ಆ ತರಹದ ವಿಕಾರಗಳು ಯಾವುದಿಲ್ಲ. ಆದರೂ ಲೋಕರೀತಿಯಿಂದ ನಟನೆ ಮಾಡುವ ಸ್ವಾಮಿ ತನ್ನ ಕಿವಿಯಲ್ಲಿ ಬೆವರು ಬಂದಂತೆ ತೋರಿಸಿ ಅದರಿಂದಲೇ ಹುಟ್ಟಿಸಿದಂತಹ
ಇವರಿಬ್ಬರು ಮಧುಕೈಟಭರು. ಅವರನ್ನ ಪರಮಾತ್ಮ ಹಯಗ್ರೀವ ರೂಪದಿಂದ ತನ್ನ ತೊಡೆಯ ಮೇಲೆ ಸವರಿ ಸಂಹಾರ ಮಾಡಿದ್ದಾನೆ. ಹಗ್ಗವನ್ನ ಹಾಕಿ ತೊಡೆಯ ಮೇಲೆ ಹೊಸೆಯುವಂತೆ ಅವರನ್ನ ಹೊಸದಿದ್ದಾನೆ. ಅವರ ಶರೀರ ಎಲ್ಲ ಪೂರ್ಣ ಅಪ್ಪಚ್ಚಿಯಾಗಿ ಅದರಿಂದ ಹೊರಗೆ ಬಂದ ಮೇಧಸ್ಸಿನಿಂದಲೇ ತಯಾರಾದದ್ದು ಮೇದಿನಿ. ಅಂದಿನಿಂದ ಭೂಮಿಗೆ ಮೇದಿನಿ ಅಂತ ಹೆಸರು ಬಂತು. ಕಾರಣ ಮಧುಕೈಟಭರ ಮೇಧಸ್ಸಿನಿಂದ ನಿರ್ಮಾಣವಾದದ್ದಕ್ಕೆ. ಅವರ ಮೇಧಸ್ಸಿನಿಂದ ನಿರ್ಮಾಣವಾದ ಭೂಮಿ ಮೇದಿನಿಯಾಗಿದೆ. ಅವರನ್ನು ಕೊಂದ ಭಗವಂತ ಮಧುಕೈಟಭಾರಿ ಮಧುಸೂದನ ಅಂತನಿಸಿಕೊಂಡ. ಅಂತಹ ಹಯಗ್ರೀವ ರೂಪದಿಂದ ದೇವರು ವಿದ್ಯೆಯನ್ನು ಮಾತ್ರ ಕೊಟ್ಟವನಲ್ಲ, ಒಳಗೆ ಕುಳಿತು ಉಪದೇಶ ಮಾಡುವ ಪ್ರಾಧ್ಯಾಪಕ ಮಾತ್ರ ಅಲ್ಲ, ಜೊತೆಗೆ ನಮ್ಮೆಲ್ಲರಿಗೆ ಶಾಲೆಯನ್ನು ಕಟ್ಟಿಕೊಟ್ಟವನು ಅವನೇ. ಭೂಮಿ ಎಂಬ ಶಾಲೆಯಲ್ಲಿ ತಾನೇ ನಾವೆಲ್ಲ ಇದ್ದು ವೇದ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು. ಹೀಗಾಗಿ ಶಾಲೆ ಕಟ್ಟುವವ ಒಬ್ಬ, ಒಳಗಿದ್ದು ಪಾಠ ಮಾಡುವ ಪ್ರಾಧ್ಯಾಪಕ ಇನ್ನೊಬ್ಬ. ಶಾಲೆ ಕಟ್ಟುವವ ಒಬ್ಬ, ಒಳಗಿದ್ದು ಅಧ್ಯಾಪನ ಮಾಡುವ ಗುರು ಒಬ್ಬ ಅನ್ನುವ ರೀತಿಯಲ್ಲಿ ಅಲ್ಲದಂತೆ ಈ ಸಮಗ್ರವಾದ ಭೂಮಿ ಎಂಬ ಶಾಲೆಯನ್ನು ಕಟ್ಟಿಕೊಟ್ಟ ಶಾಲೆಯ ನಿರ್ಮಾಪಕನೂ ಹಯಗ್ರೀವನೇ, ಮೇದಿನೀಪತಿಯೂ ಹಯಗ್ರೀವನೇ, ಒಳಗಿದ್ದು ಜ್ಞಾನವನ್ನು ಉಪದೇಶ ಮಾಡುವಂತಹ ಸ್ವಾಮಿಯೂ ಹಯಗ್ರೀವನೇ. ಅವನೇ ಗುರು, ಅವನೇ ಶಾಲೆಯನ್ನು ಮಾಡಿದವ, ಸರ್ವಸ್ವವೂ ಅವನೇ. ಅದೇ ಹಯಗ್ರೀವ ರೂಪದಿಂದಲೇ ಪರಮಾತ್ಮ ಮೂಲ ರಾಮಾಯಣವನ್ನು 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನು ಜಗತ್ತಿಗೆ ಉಪದೇಶ ಮಾಡಿದ್ದಾನೆ. ಎಲ್ಲ ವೇದಗಳನ್ನು ಉಚ್ಚಾರಣೆ ಮಾಡೋದು ಅಸ್ಯ ನಿಶ್ವಸಿತ ಮೇತದ್ ಋಗ್ವೇದೋ ಯಜುರ್ವೇದ ಇತ್ಯಾದಿಯಾಗಿ ತಿಳಿಸಿದಂತೆ ಸಕಲ ವೇದಗಳು, ಸಕಲ ಶಾಸ್ತ್ರಗಳು, ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚವು ಇವನಿಂದಲೇ ಅನಾಯಾಸವಾಗಿ ಸೃಷ್ಟವಾದದ್ದು ಅಂತ ಉಪನಿಷತ್ತು ವರ್ಣನೆಯನ್ನು ಮಾಡುತ್ತದೆ. ಅಂತಹ ಸಕಲ ಜಗಜ್ಜನ್ಮಾದಿ ಕಾರಣ, ಸಕಲ ವಿದ್ಯೋಪದೇಶಕ, ವಾದದಲ್ಲಿ ವಿಜಯವನ್ನು ಕೊಡುವವ, ವಾಗ್ಮಿತೆಯನ್ನು ನೀಡುವವ, ಸಕಲ ಶಾಸ್ತ್ರಗಳ ಪರಿಜ್ಞಾನವನ್ನು ದಯಪಾಲಿಸುವಂತಹ, ಭೂಮಿಯನ್ನೂ ನಮಗೆ ನೀಡಿದ, ರಾಮಾಯಣವನ್ನು ಉಪದೇಶ ಮಾಡಿದ, ಏನಾದರೂ ಅಹಂಕಾರದಿಂದ, ಅವಸರದಲ್ಲಿ, ಬೇಸರದಿಂದ ನಾವು ದೇವರ ಪೂಜೆಯನ್ನು ಮಾಡುವುದು, ನಮಸ್ಕಾರ ಮಾಡುವುದು, ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಹಾಕಿ ಕಾಣಿಕೆಯನ್ನು ಸಲ್ಲಿಸುವುದನ್ನು ಮರೆತರೆ ರಕ್ಷಣೆ ಮಾಡುವುದಕ್ಕಾಗಿದ್ದವನು ಹಯಗ್ರೀವ. ಹಯಶೀರ್ಷೋಮಾಂ ಪಥಿ ದೇವಹೇಳನಾಥ್. ನಾವೇನಾದರೂ ದೇವರ ತಿರಸ್ಕಾರ ಮಾಡಿದರೆ ಆ ಅಪರಾಧದಿಂದ ನಮ್ಮನ್ನು ರಕ್ಷಿಸಿ ಉದ್ಧಾರ ಮಾಡುವ ದೇವ ಹಯಗ್ರೀವ ರೂಪಿಯಾದಂತಹ ಭಗವಂತ ಎಂಬುದಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ಹಯಗ್ರೀವ ರೂಪಿಯಾದ ಭಗವಂತನ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ. ವಾದಿರಾಜ ಶ್ರೀಪಾದಂಗಳವರು ನಿತ್ಯದಲ್ಲಿ ಸ್ಮರಣೆ ಮಾಡುವುದಕ್ಕೆ ಅಂತ ಪರಮಾನುಗ್ರಹವನ್ನು ಮಾಡಿ ಹಯಗ್ರೀವ ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ. ಅವರು ಹಯಗ್ರೀವ ದೇವರ ವಿಶೇಷ ಉಪಾಸನೆಯನ್ನು ಮಾಡಿ ಹಯಗ್ರೀವ ದೇವರ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ವಾದಿರಾಜರು. ಅಂಥವರು ನುಡಿದ ಆ ಹಯಗ್ರೀವ ಸ್ತುತಿ ನಮಗೆ ಉತ್ತಮವಾದ ಜ್ಞಾನವನ್ನು, ವಾಕ್ಶಕ್ತಿಯನ್ನು ನೀಡುತ್ತದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೆ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದನು ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಹತೆ ಚ ವೈಕುಂಠ ಕವಾಟೋದ್ಘಾಟನ ಧ್ವನಿ ಅಂತ ಆ ರೀತಿಯಾಗಿ ನಮಗೆ ಉತ್ತಮವಾದಂತಹ ಜ್ಞಾನಾದಿಗಳನ್ನು ಕೊಟ್ಟು ಹಯಗ್ರೀವ ದೇವರು ಅನುಗ್ರಹಿಸಲಿ ಅಂತ ವಾದಿರಾಜರ ಪ್ರಾರ್ಥನೆಯ ಮೂಲಕ ನಾವೆಲ್ಲ ಹಯಗ್ರೀವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವವಿದ್ಯಾಪ್ರದ ಹಯಗ್ರೀವ ಭಗವಾನ ಕೀ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು, ಆ ಭಗವಂತನನ್ನು ಸ್ಮರಿಸುವ, ಕೊಂಡಾಡುವುದಕ್ಕೆ ಉತ್ತಮ ಸಾಧನವಾದ ಆ ಹಯಗ್ರೀವ ಮಂತ್ರವನ್ನು ಕೊಂಡಾಡುವಾಗ ಶ್ರೀಮದಾಚಾರ್ಯರು ಹೇಳಿದ್ದು ಸರ್ವವಿದ್ಯಾಪ್ರದ ಅಂತ. ಮೋಕ್ಷ ಸಾಧನವಾದ ಪೌರುಷೇಯ ಅಪೌರುಷೇಯ ಸಕಲ ವಿದ್ಯೆಗಳನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿ, ಬ್ರಹ್ಮದೇವರ ದ್ವಾರ ಎಲ್ಲ ದೇವತೆಗಳೇ ಮೊದಲಾದವರಿಗೆ ಆ ವಿದ್ಯೆಯನ್ನು ಧಾರೆ ಎರೆದು ಕೊಡುವ
ಹೆದ್ದೈವ ಹಯಗ್ರೀವ. ಕಾಂತಿ, ಬುದ್ಧಿ, ಸ್ಥೈರ್ಯ ಎಲ್ಲವನ್ನೂ ಕೊಡುವಂತಹ ಸ್ವಾಮಿ. ನಾಸ್ತಿಕ್ಯವನ್ನು ನಿರಾಕರಣ ಮಾಡಿ ಸತ್ಸಿದ್ಧಾಂತ ವಿರೋಧಿಯಾದ ಎಲ್ಲ ಸಿದ್ಧಾಂತಗಳನ್ನು ಅರ್ಥಾತ್ ಎಲ್ಲ ವಾದಗಳನ್ನು ನಿರಾಕರಣ ಮಾಡಿ ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ವೈಷ್ಣವ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಸ್ವತಃ ಮಾಡಿ ವಾಯುದೇವರಿಂದ ಬ್ರಹ್ಮದೇವರಿಂದ ಮಾಡಿಸುವಂತಹ ದೊರೆ ಹಯಗ್ರೀವ ರೂಪಿಯಾದ ಭಗವಂತ. ಹಯಗ್ರೀವ ರೂಪಿಯಾದ ಪರಮಾತ್ಮ ಅನಂತ ವೇದಗಳನ್ನು 100 ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನು ನಿರಂತರವಾಗಿ ಉಚ್ಚಾರಣೆ ಮಾಡಿದರೆ ಯಾವುದೇ ಆಯಾಸ ಇಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾ ಅಶೇಷತಃ. ಮೂಗಿನಿಂದ ಕೆಲವರು ಧ್ವನಿಯನ್ನು ಮಾಡ್ತಾರೆ, ಮೂಗಿನಿಂದ ವಾದ್ಯಗಳನ್ನು ಬಾರಿಸ್ತಾರೆ, ಮೂಗಿನಿಂದ ಮಾತನಾಡ್ತಾರೆ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ, ಮೂಗಿನಿಂದಲೂ ಮುಖದಿಂದಲೂ ನಿರಂತರವಾಗಿ ಅಖಿಲ ವೇದಗಳ ಉಪದೇಶವನ್ನು ಮಾಡುವಂತಹ ಸ್ವಾಮಿ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮ. ಶ್ರಮವಿದೆಯೇ ಅಂತ ಕೇಳಿದರೆ ಉಪನಿಷತ್ತು ಹೇಳುತ್ತದೆ, ಅಸ್ಯ ನಿಶ್ವಸಿತಮೇತದೃಗ್ವೇದೋ ಯಜುರ್ವೇದ ಸಾಮವೇದ ಅಥರ್ವವೇದ. ಆ ಭಗವಂತನ ಶ್ವಾಸ, ಒಬ್ಬ ವ್ಯಕ್ತಿ ಶ್ವಾಸೋಚ್ಛ್ವಾಸವನ್ನು ಮಾಡುವಾಗ ಅವನಿಗೆ ಅದರ ಕಡೆಗೆ ಗಮನವೇ ಇರೋದಿಲ್ಲ. ಅಷ್ಟು ಅನಾಯಾಸವಾಗಿ ಶ್ವಾಸೋಚ್ಛ್ವಾಸಗಳು ಒಬ್ಬ ವ್ಯಕ್ತಿಯಿಂದ ನಡೆಯೋ ಹಾಗೆ ಪರಮಾತ್ಮನಿಗೆ ಗಮನ ಇರೋದಿಲ್ಲ ಅಂತಲ್ಲ, ಸರ್ವಜ್ಞ. ಆದರೆ ಅನಾಯಾಸವಾಗಿ ಅನಂತ ವೇದಗಳನ್ನು ಉಪದೇಶ ಮಾಡುವಂತಹ ಸ್ವಾಮಿ ಆ ಪರಮಾತ್ಮ. ರಮಾ ಬ್ರಹ್ಮಾದಿ ದೇವತೆಗಳು ಯಾವಾಗಲೂ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಲಕ್ಷ್ಮೀದೇವಿ ಅಮೃತ ಕಲಶವನ್ನು ತೆಗೆದುಕೊಂಡು ನಿರಂತರವಾಗಿ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಮಾಡ್ತಾ ಇರ್ತಾಳೆ. ಅದು ಲಕ್ಷ್ಮೀದೇವಿ ಮಾಡುವ ಅಭಿಷೇಕ, ಸುವರ್ಣ ಘಟದಿಂದ ಮಾಡುವ ಅಭಿಷೇಕ, ಅಮೃತದಿಂದ ಅಭಿಷೇಕವನ್ನು ಮಾಡುತ್ತಾಳೆ. ಆ ದಿವ್ಯವಾದ ಅಮೃತ ಮುಖ್ಯಾಮೃತ ಸ್ವಯಂ ರಾಮ ಅಂತ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತೆ, ನಿಜವಾದ ಅಮೃತ ಸ್ವಯಂ ಶ್ರೀರಾಮಚಂದ್ರನೇ, ಹಯಗ್ರೀವನೇ ಅಮೃತ. ನಿತ್ಯ ಮುಕ್ತನಾದ ಆ ಹಯಗ್ರೀವನೇ ಅಮೃತ. ಅವನ ಅನುಗ್ರಹದಿಂದ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮಿಯೂ ಅಮೃತ. ಅಮೃತನಿಗೆ ಅಮೃತಳು ಅಮೃತದಿಂದ ಅಭಿಷೇಕ ಮಾಡುವಂತಹ ಒಂದು ದೊಡ್ಡದಾದ ದೃಶ್ಯ ಇದು. ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡುತ್ತಾರೆ ಆ ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನು. ಇಡೀ ಜಗತ್ತಿಗೆ ಅಮೃತತ್ವವನ್ನು ಕೊಡುವ ಸ್ವಾಮಿ ನೀನು ಅನ್ನುವ ದೃಷ್ಟಿಯಲ್ಲಿ, ಅಮೃತತ್ವಕ್ಕೆ ಸಾಧನವಾದ ವಿದ್ಯೆಯನ್ನು ಕೊಡುವ ಸರ್ವೋತ್ತಮನಾದ ಗುರು ತಮ ನೀನು ಅನ್ನುವ ದೃಷ್ಟಿಯಲ್ಲಿ ಆ ಅಮೃತತ್ವವನ್ನು ನಿನಗೇ ಸಮರ್ಪಣೆ ಮಾಡುತ್ತೇವೆ ಎನ್ನುವ ಭಾವನೆಯಿಂದ ನಿರಂತರವಾಗಿ ಅಮೃತದಿಂದ ಅಭಿಷೇಕ ಮಾಡುತ್ತಾಳೆ. ಒಂದು ದೊಡ್ಡ ಕೊಡದಿಂದ ನಿಮ್ಮ ತಲೆಯ ಮೇಲೆ ದಬ 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 ಅಂತ ನೀರು ಸುರಿಸುವಾಗ ಮಾತನಾಡಿ ನೋಡೋಣ ಹೇಗೆ ಮಾತಾಡ್ತೀರಾ ಅಂತ. ಮಾತಾಡ್ಲಿಕ್ಕೆ ಬರೋದಿಲ್ಲ, ವೇದ ಮಂತ್ರಗಳ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಮಾಡಿದರೂ ಸ್ಪಷ್ಟವಾಗಿರೋದಿಲ್ಲ. ನಿಧಾನವಾಗಿ ಒಂದೊಂದು ಹನಿ ಬೀಳ್ತಾ ಇದ್ರೆ ಬೇರೆ, ದೊಡ್ಡ ಧಾರೆ ತಲೆಯ ಮೇಲೆ ಬೀಳುವಾಗ ಕಣ್ ತೆಗಿಲಿಕ್ಕೂ ಆಗೋದಿಲ್ಲ, ಮಾತಾಡೋದು ಕಷ್ಟ. ಆದರೆ ಭಗವಂತನ ಅಚಿಂತ್ಯ ಶಕ್ತಿ, ಅದ್ಭುತ ಶಕ್ತಿ, ಲಕ್ಷ್ಮ್ಯಾಮೃತೇನ ಸತತಂ ಪರಿಶಿಚ್ಯಮಾನಂ. ಆ ಅಮೃತ ಕಲಶದಿಂದ ಮಹಾಲಕ್ಷ್ಮಿ ನಿರಂತರ ಅಭಿಷೇಕ ಮಾಡುತ್ತಾ ಇದ್ದರೂ ದೇವರ ಧ್ವನಿಗೆ ಯಾವುದೇ ವಿಧವಾದಂತಹ ವಿಘ್ನ ಇಲ್ಲ, ಆತಂಕ ಇಲ್ಲ. ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ. ಈ ಕಡೆಗೆ ಸತತಂ ಪರಿಶಿಚ್ಯಮಾನಂ, ಆ ಕಡೆಗೆ ನಿರಂತರ ಮುದ್ಗಿರಂತಂ. ನಿರಂತರ ಅಭಿಷೇಕ, ನಿರಂತರ ಉಚ್ಚಾರಣೆ. ನನ್ನ ಬಾಯಿಯಿಂದ ಬರುವ ಒಂದೊಂದು ಅಕ್ಷರ, ಒಂದೊಂದು ಪದ, ಒಂದೊಂದು ವಾಕ್ಯವೂ ಚೆನ್ನಾಗಿ ಅನುಸಂಧಾನ ಮಾಡಿ ಉಪಾಸನೆ ಮಾಡಿದವರಿಗೆ ಅಮೃತತ್ವ ಸಾಧನ ಅನ್ನುವುದರ ಸೂಚನೆಯನ್ನು ಮಾಡುವ ರೀತಿಯಲ್ಲಿ ನಿರಂತರವಾಗಿ ಆ ಅಮೃತದ ಸೇಚನ ಮಾಡಿಸಿಕೊಳ್ತಾನೆ ಪರಮಾತ್ಮ, ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಭಾವಿಸಬೇಕು. ಚಂದ್ರನಿಗೆ ಅಮೃತ ಕಿರಣ ಅಂತಾರೆ. ಅಮೃತಪ್ರದವಾದ ಕಿರಣ, ಅಮೃತಧಾರೆಯನ್ನು ಚಂದ್ರ ಸುರಿಸ್ತಾನೆ ಅಂತ. ಅದು ಚಂದ್ರನ ಅಮೃತ ಅಲ್ಲ, ಚಂದ್ರಮಂಡಲದಲ್ಲಿ ಅಂತರ್ಯಾಮಿಯಾದ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ನಿರಂತರವಾಗಿ ಮಹಾಲಕ್ಷ್ಮಿ ಅಮೃತಾಭಿಷೇಕವನ್ನು ಮಾಡಿಸುವುದರಿಂದ ಆ ಅಮೃತವೇ ಚಂದ್ರಮಂಡಲದಲ್ಲಿ ಹರಿದು ಬಂದು ಚಂದ್ರಮಂಡಲದಿಂದ ಇನ್ನೆಲ್ಲರಿಗೆ
ಆ ಅಮೃತದ ಧಾರೆ ಬರುತ್ತೆ ಅಂತ ನಾವು ಭಾವಿಸಬೇಕು. ಇವತ್ತು ಭೂಮಿಯಲ್ಲಿ ಗಂಗೆ ಹರಿದು ಬಂದದ್ದು ಕೂಡ ಚಂದ್ರಮಂಡಲಕ್ಕೆ ಬಂದು ಚಂದ್ರಮಂಡಲದಿಂದ ಭೂಮಿಗೆ ಗಂಗೆ ಬಂದಿದೆ ಅಂತ ಭಾಗವತ ವರ್ಣನೆ ಮಾಡ್ತದೆ. ಇಂದು ಮಂಡಲಂ ಉಪಪ್ಲಾವ್ಯ, ಆ ಚಂದ್ರಮಂಡಲವನ್ನು ಪವಿತ್ರಗೊಳಿಸಿ ಆ ಚಂದ್ರಮಂಡಲದಲ್ಲಿರುವ ಭಗವಂತನ ಪಾದಗಳಿಗೆ ಎರಗಿ ಆ ಗಂಗೆ ನಮ್ಮೆಲ್ಲರನ್ನ ಪವಿತ್ರಗೊಳಿಸ್ತಾ ಇದ್ದಾಳೆ. ಜ್ಞಾನಗಂಗೆಯನ್ನು ನಮ್ಮ ಹತ್ತಿರ ಕಳಿಸಿದವನು ಹಯಗ್ರೀವ. ಈ ಬಾಹ್ಯವಾದ ಭೌತಿಕವಾದ ಗಂಗೆ, ಅದರೊಳಗೆ ತಾನು ಚಿನ್ಮಯನಾಗಿ ಸನ್ನಿಹಿತನಾಗಿದ್ದು, ಯೋಸೌ ಸರ್ವಗತೋ ವಿಷ್ಣು ಚಿತ್ ಸ್ವರೂಪ, ಜ್ಞಾನಸ್ವರೂಪಿ ಜ್ಞಾನಾತ್ಮಕನಾದ ಹಯಗ್ರೀವ ಆ ಗಂಗೆಯಲ್ಲಿ ಸನ್ನಿಹಿತನಾಗಿದ್ದು ನಮ್ಮೆಲ್ಲರನ್ನ ಪಾವನಗೊಳಿಸ್ತಾನೆ ಎಂಬುದಾಗಿಯೂ ನಾವು ಚಿಂತನೆ ಮಾಡಬೇಕು. ಅಂತಹ ಆ ಹಯಗ್ರೀವ ರೂಪಿಯಾದಂತಹ ಭಗವಂತನನ್ನು ಅತ್ಯಂತ ಭಕ್ತಿಯಿಂದ ರಮಾಬ್ರಹ್ಮಾದಿ ದೇವತೆಗಳು ಉಪಾಸನೆ ಮಾಡುತ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹಯಗ್ರೀವ ರೂಪಿಯಾದ ಪರಮಾತ್ಮನನ್ನ ನಿರಂತರವಾಗಿ ಉಪಾಸನೆ ಮಾಡುತ್ತಾರೆ. ಅವನ ಮಹಿಮೆಯನ್ನು ಕೊಂಡಾಡಿದ್ದಾರೆ, ಅವನ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನ ವಿಶೇಷವಾದ ವರ್ಣನೆಯನ್ನು ಮಾಡುತ್ತಾರೆ. ಪೂರ್ವ ದಿಕ್ಕಿನಲ್ಲಿರುವ ಭದ್ರಾಶ್ವ ವರ್ಷದಲ್ಲಿರುವ ಜನ ಎಲ್ಲ ಹಯಗ್ರೀವ ರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ ಅಂತ ಹೇಳುತ್ತಾರೆ. ಜ್ಞಾನವನ್ನು ಕೊಡುವವನಷ್ಟೇ ಅಲ್ಲ ಹಯಗ್ರೀವ, ಉತ್ತಮವಾದ ಧರ್ಮದ ಅನುಷ್ಠಾನವನ್ನು, ನಿಷ್ಕಾಮವಾದ ಶುದ್ಧವಾದ ಧರ್ಮದ ಅನುಷ್ಠಾನವನ್ನು ಮಾಡಿಸುವಂತಹ ಮಹಾನುಭಾವ. ಓಂ ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ ಅಂತ ಶ್ರೀಮದ್ ಭಾಗವತ ಧರ್ಮ ಅಂತ ಕರೆದಿದೆ ಹಯಗ್ರೀವನನ್ನು. ಆತ್ಮಶೋಧನೆಯನ್ನು ಮಾಡಿಸ್ತಾನೆ ಅಂತ ಇದೆ. ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿಶೋಧಕೇನ ಅಂತ ಮುಖ್ಯಪ್ರಾಣದೇವರಿಗೆ ರಾಘವೇಂದ್ರ ಸ್ವಾಮಿಗಳವರು ಕರೆದಿದ್ದಾರೆ. ನಿತ್ಯದಲ್ಲಿಯೂ ನಮ್ಮ ಮನಸ್ಸಿನಲ್ಲಿರುವ, ಆತ್ಮನಲ್ಲಿರುವ, ಬುದ್ಧಿಯಲ್ಲಿರುವ, ಇಂದ್ರಿಯಗಳಲ್ಲಿರುವ ದೋಷಗಳನ್ನು ತೊಳೆದು ಶುದ್ಧ ಮಾಡುವಂತಹ ಮಹಾಗುರುಗಳು ಮುಖ್ಯಪ್ರಾಣದೇವರು. ಅವರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಹಯಗ್ರೀವ ರೂಪಿಯಾದ ಪರಮಾತ್ಮ ಆತ್ಮಶೋಧನವನ್ನು ಮಾಡುತ್ತಾನೆ ಅಂತ ಶ್ರೀಮದ್ ಭಾಗವತ ಹೇಳುತ್ತದೆ. ಹಯಗ್ರೀವ ಜಯಂತಿಯ ಬಗ್ಗೆ ವರ್ಣನೆ ಮಾಡುವಾಗ ಶ್ರಾವಣ ಮಾಸ ಮಹಾತ್ಮ್ಯದಲ್ಲಿಯೂ ಕೂಡ ಪುರಾಣದಲ್ಲಿ ತಿಳಿಸಿಕೊಡುವಾಗ ಇದೇ ಮಂತ್ರವನ್ನು ಹೇಳುತ್ತಾ ಆತ್ಮ ವಿಶೋಧನಾಯ ಎಂಬುದಾಗಿ ಹೇಳುತ್ತಾರೆ. ಕಲಿಯುಗದಲ್ಲಿದ್ದ ಜನರನ್ನು ಬರೀ ಶೋಧನ ಮಾಡಿದರೆ ಶುದ್ಧರಾಗುವವರಲ್ಲ, ವಿಶೋಧನಾಯ, ಚೆನ್ನಾಗಿ ತಿಕ್ಕಿ ತಿಕ್ಕಿ ಒಳಗಿರುವ ಅಜ್ಞಾನಾದಿ ದೋಷಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನು ಪರಿಹಾರ ಮಾಡಬೇಕು ಅಂತನ್ನುವ ದೃಷ್ಟಿಯಲ್ಲಿ ಆತ್ಮಶೋಧನ, ಆತ್ಮ ವಿಶೋಧನ ಎಂಬುದಾಗಿ ಕರೆದಿದ್ದಾರೆ. ಅಂತಹ ಹಯಗ್ರೀವ ರೂಪಿಯಾದ ಪರಮಾತ್ಮ ನಮ್ಮೆಲ್ಲರ ಮನಸ್ಸಿನಲ್ಲಿರುವ ಅಜ್ಞಾನಾದಿ ದೋಷಗಳನ್ನು, ಕಾಮಕ್ರೋಧಾದಿ ದೋಷಗಳನ್ನು ಪರಿಹಾರ ಮಾಡಿ ಶುದ್ಧವಾದ ಜ್ಞಾನಭಕ್ತಿ ವೈರಾಗ್ಯಗಳನ್ನು, ಕಾಂತಿ ಬುದ್ಧಿ ಸ್ಥೈರ್ಯಾದಿಗಳನ್ನು ನೀಡಿ ಉತ್ತಮವಾದ ಧರ್ಮದ ಅನುಷ್ಠಾನವನ್ನು ಮಾಡಿಸಿ ಅದರ ಮೂಲಕ ಶ್ರೇಷ್ಠವಾದ ಮೋಕ್ಷ ಸಾಧನವಾದ ವಿದ್ಯೆಯನ್ನು ನಮಗೆ ಕೊಟ್ಟು ಉದ್ಧಾರ ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಹಯಗ್ರೀವ ರೂಪಿಯಾದ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ. ವಾದಿರಾಜ ಶ್ರೀಪಾದಂಗಳವರು ಹಯಗ್ರೀವ ದೇವರ ವಿಶೇಷ ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾನುಭಾವರು. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತು ಎಂಬುದಾಗಿ ಸ್ತೋತ್ರ ಮಾಡಿದ್ದಾರೆ. ನಿತ್ಯ ಹಯಗ್ರೀವ 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 ಅಂತ ಹೇಳ್ತಾ ಇದ್ದರೆ ಗಂಗಾ ಪ್ರವಾಹದಂತೆ ಉತ್ತಮವಾದ ಶಾಸ್ತ್ರಸಮ್ಮತವಾದ ವಾಣಿ ಅವನ ಮುಖದಿಂದ ಯಾವಾಗಲೂ ಹರಿದು ಬರುತ್ತೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ ಅಂತ ನಿರಂತರ ಹಯಗ್ರೀವನ ಸ್ಮರಣೆಯನ್ನು ಮಾಡಿದರೆ ಅವನ ಪಾಪಗಳೆಲ್ಲ ದೂರ ಹೋಗುತ್ತೆ ಅಂತ. ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ಧ್ವನಿ ವಿಶೋಭತೆ ಚ ವೈಕುಂಠ ಕವಾಟೋದ್ಘಾಟನ ಅಂತ ವರ್ಣನೆ ಮಾಡುತ್ತಾರೆ. ಹಯಗ್ರೀವ ಎಂಬ ಧ್ವನಿ ಯಾವ ಧ್ವನಿ ಅಂದರೆ ವೈಕುಂಠದ ಬಾಗಿಲು ತೆರೆಯುವಾಗ ಆಗುವ ಧ್ವನಿ, ಅದು ಹಯಗ್ರೀವ ಎಂಬ ಧ್ವನಿ ಎನ್ನುವ ದೃಷ್ಟಿಯಲ್ಲಿ ವಾದರಾಜ ಶ್ರೀಪಾದಂಗಳವರು ವರ್ಣನೆ ಮಾಡುತ್ತಾರೆ ಮಹಾನುಭಾವರು. ಹಯಗ್ರೀವನ ಅನುಗ್ರಹದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ ಇದು ಸಿದ್ಧವಾದದ್ದು ಅನ್ನುವ ದೃಷ್ಟಿಯಲ್ಲಿ ವೈಕುಂಠ ಕವಾಟೋದ್ಘಾಟನ ವರ್ಣನೆ ಮಾಡಿದ್ದಾರೆ. ಆ ಪರಮಾತ್ಮನನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಹಯಮುಖವನ್ನು ತೆಗೆದುಕೊಂಡು ಕುದುರೆಯ ಮುಖ, ಕುದುರೆ ಇದು ಇಂದ್ರಿಯಗಳ ಸಂಕೇತ. ನಮ್ಮೆಲ್ಲರ ಇಂದ್ರಿಯಗಳು ಹಯಮುಖ ಆಗಬೇಕು ಅಂದರೆ ಹಯನ ಕಡೆಗೆ ನಮ್ಮ ಮುಖ ಆಗಬೇಕು. ಅವನು ಹಯಮುಖ, ನಾವೆಲ್ಲ
ಹಯನ ಕಡೆಗೆ ಮುಖ ಮಾಡಿ, ಭಗವಂತನ ಕಡೆಗೆ ತಿರುಗಿ, ಪರಮಾತ್ಮನಿಗೆ ವಿಮುಖರಾಗದೆ, ಹಯಗ್ರೀವ ವಿಮುಖರಾಗದೆ, ಕೃಷ್ಣ ವಿಮುಖರಾಗದೆ, ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರೇ ಮೊದಲಾದ ಮಹಾನುಭಾವರು, ಗುರುಗಳು ನಮ್ಮೆಲ್ಲರನ್ನ ಉದ್ಧಾರ ಮಾಡುವುದಕ್ಕಾಗಿ ಭಗವದ್ವಿಮುಖರಾದವರನ್ನು ಆ ಭಗವಂತನ ಕಡೆಗೆ ಅಭಿಮುಖರಾಗುವಂತೆ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಮದ್ ಆಚಾರ್ಯರೇ ತಂತ್ರಸಾರ ಸಂಗ್ರಹದಲ್ಲಿ ಹಯಗ್ರೀವರೂಪಿಯಾದ ಪರಮಾತ್ಮನನ್ನು, ಅವನ ಮಂತ್ರವನ್ನು ಸರ್ವವಿದ್ಯಾಪ್ರದ ಅಂತ ಕರೆದಿದ್ದರಿಂದ ಈ ಪರಮ ಪಾವನವಾದ ವಿದ್ಯಾನಗರಿ ಎನಿಸಿಕೊಂಡ ಧಾರವಾಡ ಕ್ಷೇತ್ರದಲ್ಲಿರುವ ಈ ಹಯಗ್ರೀವನನ್ನು ಸರ್ವವಿದ್ಯಾಪ್ರದ ಹಯಗ್ರೀವ ಎಂಬುದಾಗಿ ನಾವು ಚಿಂತನೆ ಮಾಡೋಣ. ಸರ್ವವಿದ್ಯಾಪ್ರದ ಹಯಗ್ರೀವ ಭಗವಾನ ಕೀ.